ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗೇಶವ ಸಾಹಿತ್ಯ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ನೋಡೋಣಂತೆ. ನಾವು 21ನೇ ತಾರೀಕಿಗೆ ಹಬ್ಬವನ್ನು ಮಾಡಿರುವಂಥದ್ದು. ತುಂಬಾ ಒಂದು ವಿಶೇಷ ಅಂದರೆ ತುಂಬ ಸರಳವಾಗಿಯೇ ಸಿಂಪಲಾಗಿ ನಾನು ಆಚರಣೆ ಮಾಡ್ಕೊಂಡಿದ್ದೇನೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೊಸಲು ಪೂಜೆ, ತುಳಸಿ ಪೂಜೆ, ನಮ್ಮ ಮನೆಯವರ ಪೂಜೆಯನ್ನು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಸವನ್ನು ಕೂಡ ಸ್ಥಾಪನೆ ಮಾಡ್ಕೊಂಡಿರುವಂಥದ್ದು. ನಮ್ಮ ಮನೆಯವರ ಪೂಜೆ ಯಾವಾಗಲೂ ನಾವು ಮರೆಯಬಾರ್ದಲ್ವ. ಸೊ ಆ ಕಾರಣಕ್ಕೆ ಸರಳವಾಗಿ ಅನ್ನನ ಇಟ್ಟು ನಾನು ಸರಳವಾಗಿಯೇ ಒಂದು ಪೂಜೆಯನ್ನು ಕೂಡ ಮಾಡ್ಕೊಂಡಿದ್ದೇನೆ. ಮತ್ತು ಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ನಂತರದಲ್ಲಿ ಸಿಂಹಲಗ್ನದಲ್ಲಿ ವಿಶೇಷವಾಗಿಯೇ ಪೂಜೆಯನ್ನು ಕೂಡ ಮಾಡಿಕೊಂಡಿದ್ದೇನೆ. ನೋಡ್ತಾ ಇರ್ಬೋದು, ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ತಾಮ್ರದ ಬಿಂದಿಗೆ ಒಳಗೆ ನೀರನ್ನು ತುಂಬಿಸಿ ನಾನು ಕಳಸವನ್ನು ಸ್ಥಾಪನೆ ಮಾಡ್ಕೊಂಡಿರುವಂಥದ್ದು. ಕಾಮಾಕ್ಷಿ ದೀಪ ಅಂತ ನಾನು ಅಖಂಡ ದೀಪಾರಾಧನೆ ಕೂಡ ಮಾಡಿದ್ದೇನೆ. 5 ಅಖಂಡ ದೀಪಾರಾಧನೆ ಮಾಡಿದ್ದೇನೆ. ಹಾಗೆ ಲಕ್ಷ್ಮೀ, ಗಣೇಶ, ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳನ್ನು ಇಟ್ಟಿದ್ದೇನೆ. ಹಾಗೆ ತುಂಬ ದೀಪಗಳನ್ನು ಕೂಡ ಹಚ್ಚಿಟ್ಟಿದ್ದೇನೆ. ದೀಪದ ಬೆಳಕಿನಲ್ಲಿ ನಾವು ಲಕ್ಷ್ಮಿಯನ್ನು ನೋಡುವಂಥದ್ದು ತುಂಬಾ ಒಳ್ಳೆಯದಲ್ವಾ. ಆ ಕಾರಣಕ್ಕೆ ಹಾಗೆ ನಾನು ಕೂಡ ಕಂಕಣವನ್ನು ಕಟ್ಕೊಂಡು, ನಮ್ಮನೆಯಲ್ಲಿ ಎಲ್ಲರೂ ಕೂಡ ಕಂಕಣವನ್ನು ಕಟ್ಕೊಂಡು ಪೂಜೆ ಮಾಡಿರುವಂಥದ್ದು. ಪಂಚಾರತಿ ಹಾಗೆ ಕೊನೆಯದಾಗಿ ಕರ್ಪೂರಾರತಿ ಕೂಡ ಮಾಡಿದ್ದೇನೆ. ರಾತ್ರಿ ಸಮಯದಲ್ಲಿ ಕಲಸವನ್ನು ಬೆಳಗಿ ಮತ್ತು ಕೆಂಪಾರತಿ ಮಾಡಿಕೊಂಡು ಹಾಗೆ ಬಿಟ್ಬಿಟ್ಟಿದ್ದೇನೆ. ಶನಿವಾರ ನಿಲ್ಲಿಸಿ ಭಾನುವಾರ ವಿಸರ್ಜನೆ ಮಾಡುವಂಥದ್ದು. ನೀವು ನೋಡ್ತಾ ಇರ್ಬೋದು ದೀಪದ ಬೆಳಕಿನಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ನಾನು ಸರಳವಾಗಿಯೇ ಆಚರಣೆ ಮಾಡ್ಕೊಂಡಿರುವಂಥದ್ದು. ಪ್ರಸಾದಕ್ಕೆ ಅಂತ ಬೆಲ್ಲದನ್ನು ಮಾಡಿದ್ದೆ, ಹಾಗೆ ಸ್ವೀಟ್ಸನ್ನು ಕೂಡ ಇಟ್ಟಿದ್ದೇನೆ. ಇಷ್ಟು ಸರಳವಾಗಿ ನಾನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ದೇನೆ. ನೀವೆಲ್ಲ ಹೇಗೆ ಆಚರಣೆ ಮಾಡಿರೋ ಅಂತ ದಯವಿಟ್ಟು ತಿಳಿಸಿ. ನೋಡೋಣ ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ನಮ್ಮ ಮನೆಯ ಒಂದು ಪೂಜೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.